ತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಅಪ್ಪಣ್ಣ ಹೆಗಡೆ ಮತ್ತು ಸನ್ಮಾನ್ಯ ವೀರಣ್ಣ ಅವರು ಭಾಳ ಹಿಂದೆ ನಾವು ಅಧಿವೇಶನಕ್ಕೆ ಎಲೆಕ್ಟ್ ಆಗಿ ಬರೋಕ್ಕೆ ಭಾಳ ಹಿಂದೆನೇ ಇವರೆಲ್ಲರೂ ಕೂಡ ಈ ಸದನದಲ್ಲಿ ಕೆಲಸ ಮಾಡಿ ಸಾಮಾಜಿಕ ಚಳುವಳಿಗಳಲ್ಲಿ ಕೆಲಸ ಮಾಡಿರೋವಂಥವ್ರು. ವಿಶೇಷವಾಗಿ ಅಪ್ಪಣ್ಣ ಹೆಗಡೆ ಅವರು ನಿಮ್ಮ ಕರಾವಳಿ ಭಾಗದವರು. ನಾನು ಕೇಳಿದೆ ನಮ್ಮ ಸುನಿಲ್ನೇ ಏನು ಅಂತ ಅದ್ರ ಬಗ್ಗೆ. ಅವ್ರು ಹೇಳಿದ್ರು ಎಲ್ಲರಿಗೂ ಪ್ರೀತಿ ಪಾತ್ರರು ಅವರು ಅಂತ. ಎಲ್ಲರಿಗೂ ಅಲ್ಲಿರುವಂಥ ಎಲ್ಲ ಸಮಾಜದ ಜೊತೆನೂ ಕೂಡ ಪ್ರೀತಿ ಪಾತ್ರರಾಗಿ ಸಹೋದರ ಬಾಳ್ವೆಯನ್ನು ಮಾಡಿದಂಥವರು. ಎಲ್ಲ ರಂಗದಲ್ಲೂ ಅಂದರೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ವಿಶೇಷವಾಗಿ ದೇವಸ್ಥಾನಗಳ ಟ್ರಸ್ಟು ಈ ಥರದ್ದೆಲ್ಲದರಲ್ಲೂ ಕೆಲಸ ಮಾಡಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಎರಡರಲ್ಲೂ ಆಯ್ಕೆಯಾಗಿ ಕೆಲಸ ಮಾಡಿದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿ. ಅವರು ದಿನಾಂಕ 7/2/2020 ಒಂದು ನಿಧನ ಹೊಂದಿರ್ತಾರೆ. ಅವರಿಗೆ ನಾನು ಅತ್ಯಂತ ವಿಷಾದದಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸನ್ಮಾನ್ಯ ಎಂ ವೀರಣ್ಣ ಅವರು ದಾವಣಗೆರೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಜಮೀನ್ದಾರ್ ಮನೆತನ ಹಿನ್ನೆಲೆಯಲ್ಲಿ ಬಂದವರು. ಮತ್ತು ಬಾಪೂಜಿ ವಿದ್ಯಾಸಂಸ್ಥೆ, ವೀರಭದ್ರ ದೇವಸ್ಥಾನ ಈ ಥರದ ಹಲವಾರು ಸಂಘ ಸಂಸ್ಥೆಗಳಲ್ಲೂ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ 6/2/26 ನಿಧನ ಹೊಂದಿದ್ದಾರೆ. ಇವರಿಬ್ಬರು ಸಮಾಜದ ಮುಖಿಯಾಗಿ ಸಮಾಜದ ಪರವಾಗಿ ಕೆಲಸ ಮಾಡಿದಂಥ ಇಬ್ಬರು ಗೌರವಾನ್ವಿತರು. ಇವತ್ತು ನಮ್ಮ ಮಧ್ಯೆ ಅವರಿಲ್ಲ. ಆದರೂ ಕೂಡ ಅವ್ರು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಸಮಾಜದಲ್ಲಿ ಉಳಿಯುತ್ತೆ. ಯಾರ್ಯಾರು ಈ ಸಮಾಜಕ್ಕೆ ಒಳಿತನ ಮಾಡಿದಾರೋ ಅವರೆಲ್ಲರೂ ಕೂಡ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಆ ರೀತಿ ಕೆಲಸ ಮಾಡಿದಂಥ ಇವರಿಬ್ಬರಿಗೂ ಕೂಡ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತೀನಿ. ಮತ್ತು ಅದೇ ರೀತಿ ಅವರ ಕುಟುಂಬದವರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಹಾಗೂ ಭಗವಂತ ನೀಡಲಿ ಅಂತೇಳಿ ನಾನು ಕೂಡ ಅವರ ಜೊತೆ ಭಾಗಿಯಾಗಿದ್ದೀನಿ.